ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ತೊರಂಗದೊಡ್ಡಿ ದಿವಾಕರ್. ಸ್ನೇಹಿತರೆ, ನಮ್ಮ ಭಾಗದ ರೈತರು ಶಿಡ್ಲಘಟ್ಟ ಮಾರ್ಕೆಟ್ಗೆ ಹೋಗಿ ಶಕ್ತಿ ಸಿಲ್ಕ್ ಶಕ್ತಿ ಸಿಲ್ಕ್ ಒಂದು ಮೈಕ್ರೋ ನ್ಯೂಟ್ರಿಷನ್ನು ಮತ್ತು ಸೊಪ್ಪಿನ ಇಳುವರಿ ಹೆಚ್ಚಿಗೆ ಮಾಡುವಂಥ ಒಂದು ಲಿಕ್ವಿಡ್ ಫಾರ್ಮುಲೇಷನ್ ಬಗ್ಗೆ ನಮ್ಮ ಸ್ನೇಹಿತರು ಅಲ್ಲಿ ಅಂದರೆ ಶಿಡ್ಲಘಟ್ಟ ಗೂಡು ಮಾರ್ಕೆಟ್ಗೆ ಗೂಡು ತೊಗೊಂಡೋದಾಗ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು, ಅಣ್ಣ ಈ ಥರ ಒಂದು ಪ್ರಾಡಕ್ಟ್ ಇದೆ, ಅದು ಎಲ್ಲಿ ಸಿಗುತ್ತೆ, ಹೆಂಗೆ ನಾವು ಮಾಡೋದು ಏನು, ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕಣ್ಣ ಅಂತಂದ್ಬಿಟ್ಟು ನನಗೆ ಅಲ್ಲಿಂದನೇ ಫೋನ್ ಮಾಡಿದರು. ಮತ್ತು ನಾನು ಅದೇ ರೀತಿ ಶಕ್ತಿ ಸಿಲ್ಕ್ ಉತ್ಪನ್ನದ ಒಂದು ಜವಾಬ್ದಾರಿ ಹೊತ್ಕೊಂಡಿರುವಂಥ ಚಂದನಾ ಮೇಡಮ್ ಅವ್ರ ಜೊತೆ ಮಾತಾಡಿ ಅದನ್ನು ಪ್ರಾಯೋಗಿಕವಾಗಿ ನನ್ನ ತೋಟದಲ್ಲಿ ಅದನ್ನು ಬಳಸೋಣ ಫಸ್ಟು, ಆಮೇಲೆ ನಮ್ಮ ಭಾಗದ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತಂದ್ಬಿಟ್ಟು ನಾನೊಂದು ತರಿಸಿದ್ದೀನಿ, ಒಂದು 1/4 ಲೀಟ್ರ್ ಬಾಟ್ಲ್ ತರಿಸಿದ್ದೀನಿ. ಈ ಪ್ರಾಡಕ್ಟ್ ಬಂದು ಕರ್ನಾಟಕ ಸ್ಟೇಟ್ ಸಿರಿಕಲ್ಚರ್ ರಿಸರ್ಚ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟಿಂದನೂ ಇದು ಅನುಮೋದನೆ ಪಡೆದಿದೆ. ಸ್ನೇಹಿತರೆ, ಇದು ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಲ್ಲದೆ ಮತ್ತು ಲಘು ಪೋಷಕಾಂಶಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಬಯೋ ಸ್ಯಾಟಿಮಲೆಂಟ್ ಅಂದರೆ ನೈಸರ್ಗಿಕವಾಗಿ ರೇಷ್ಮೆ ಹುಳುದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಮತ್ತು ಉತ್ತಮ ಗುಣಮಟ್ಟದ ಒಂದು ಗೂಡು ಉತ್ಪಾದನೆಗೆ ಸಹಕಾರಿಯಾಗುತ್ತೆ ಅಂತ ಕಂಪನಿ ಕಡೆಯಿಂದ ಮಾಹಿತಿಗಳಿದೆ. ಇದನ್ನು ನಮ್ಮದು 1 ಲೀಟ್ರ್ ನೀರಿಗೆ 2.5 ml ಬಳಸೋದಕ್ಕೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ನಾನಿವತ್ತು ಒಂದು ಮಿಶ್ರಣ ತಯಾರು ಮಾಡಿಕೊಂಡು ಸ್ನೇಹಿತರೆ, ನಾನು ಇದನ್ನು ಪೂರ್ತಿ ತೋಟಕ್ಕೆ ಸ್ಪ್ರೇ ಮಾಡಲ್ಲ, ಪಕ್ಕದಲ್ಲಿ ಅದನ್ನು ವ್ಯತ್ಯಾಸ ಕಂಡು ಹಿಡ್ಕೊಳ್ಳೋದಕ್ಕೋಸ್ಕರಾಗಿ 1-2-3 ಸಾಲು ಬಿಟ್ಟಿರ್ತೀನಿ. ಅದು ಮುಂದಿನ ವೀಡಿಯೋದಲ್ಲಿ ನಾವು ನೋಡೋಣ ಏನು ಬದಲಾವಣೆ ನಮ್ಗೆ ಕಂಡು ಬರುತ್ತೆ ಮತ್ತು ಇದರ ಈ ಒಂದು ಔಷಧಿಯ ಒಂದು ಪರಿಣಾಮ ಯಾವ ರೀತಿ ನಮ್ಮ ತೋಟದ ಮೇಲೆ ಆಗುತ್ತೆ ಅನ್ನೋದು. ಸ್ನೇಹಿತರೆ, ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರಲಿ, ನಾವು ಸೀಡ್ ಫಾರ್ಮರ್ ಇರೋದರಿಂದ ನಮ್ಮದು ಯಾವತ್ತೂ ಸೊಪ್ಪು ತುಂಬ ಗುಣಮಟ್ಟದ ಸೊಪ್ಪನ್ನೇ ನಾವು ಪಡಿತೀರಿ. ಇದು 9 ಅಡಿ ಸಾಲು, ಗಿಡದಿಂದ ಗಿಡಕ್ಕೆ 2 ಅಡಿ. ನಾವು ಗೊಬ್ಬರ ಎಲ್ಲ ಹಾಕಿ ಕೆಲಸ ಎಲ್ಲ ಮುಗಿದಿದೆ. ನೀರು ಒಂದು ಹಂತದ ನೀರು ಕೊಟ್ಟಿದ್ದೀವಿ. ಈಗ ಇದನ್ನು ನಾವು ಈ ತೋಟಕ್ಕೆ ಸ್ಪ್ರೇ ಮಾಡ್ತೀನಿ. ನಾವು ವ್ಯತ್ಯಾಸ ನೋಡ್ಕೊಳೋದಕ್ಕೆ 4-5 ಸಾಲು ಬಿಟ್ಟಿರ್ತೀನಿ. ನೋಡೋಣ ಸ್ನೇಹಿತರೆ, ಇದರ ಒಂದು ಪರಿಣಾಮ ನಮ್ಮ ತೋಟದ ಮೇಲೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಒಂದು ಗುಣಮಟ್ಟದ ಸೊಪ್ಪು ನಮ್ಗೆ ಉತ್ಪಾದನೆ ಆಗುತ್ತೆ ಅನ್ನೋದು ನೋಡೋದು. ಮತ್ತು ಅದಾದಮೇಲೆ ನಮ್ಮ ಒಂದು ಬಿತ್ತನೆ ಬೆಳೆಯಲ್ಲಿ ಇದರ ಒಂದು ಫಲಿತಾಂಶ ಹೆಂಗೆ ಬರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಕಾಯೋಣ ಸ್ನೇಹಿತರೆ. ಕೊಂಪೆಲ್ಲ ಬಿಡುತ್ತಾರೆ, ಹಿಂಗೆ ಹಿಡ್ಕೊಂಡು ನೀರ್ಲಿಕ್ಕೆ ಸಾಕು.